ಅನೇಕ ಅಂತ ಯಾವ ದೃಷ್ಟಿಕೋನ. ಹಾಗಾದ್ರೆ ಆದಿನಾಥರೋ, ಪಾರ್ಶ್ವನಾಥರೋ, ಮಹಾವೀರೋ, ಬ್ರಹ್ಮನೋ, ಕೃಷ್ಣೋ, ರಾಮೋ, ನಾವ್ ಯಾರನ್ನ ಆರಾಧಿಸ್ಬೇಕು? ಒಂದೊಂದ್ ಕಡೆ ಸೀತಾರಾಮ್ ಅಂತಾರ, ಒಂದ್ ಕಡೆ ರಾಧಾ ರಾಧಾ ರಾಧೆ ರಾಧೆ ಶ್ಯಾಮ್ ಅಂತಾರ, ಒಂದ್ ಕಡೆ ಆದಿನಾಥ ಭಗವಾನ್ ಕಿ ಜೈ ಅಂತಾರ, ಒಂದ್ ಕಡೆ ಪಾರ್ಶ್ವನಾಥ್. ನಾವ್ ಯಾರ ಬೆನ್ನ ಹತ್ತಿರ ನಮ್ ಕಲ್ಯಾಣ ಆಗೋದು? ವ್ಯವಹಾರ ನೈದಾಗ ಇವೆಲ್ಲ ಅವಶ್ಯಕ. ನಿಶ್ಚಯ ನೈದಾಗ ನೋಡ್ರಿ ಇವ್ರು ಯಾರೂ ಬೇಡ, ಆದಿನಾಥರು ಬೇಡ, ಮಹಾವೀರು ಬೇಡ, ಪಂಚ ಪರಮೇಶ್ವರನು ಬೇಡ. ಯಾಕಂದ್ರೆ ಇವರು ಧ್ಯಾನ ಮಾಡ್ರೆ ನಾವು ಪರಮಾತ್ಮ ಆಗೋದಿಲ್ಲ. ಪರಮಾತ್ಮ ಆಗ್ಬೇಕಾದ್ರೆ ಸ್ವ ಆತ್ಮನ ಧ್ಯಾನ ಮಾಡಬೇಕು. ಜಗದಾಗ ಎಲ್ಲಾ ಮನ್ಯಾಗ ಹಾಲದಾವ್, ಎಲ್ಲಾರು ಹಾಲಿನಾಗ ತುಪ್ಪ ಐತಿ. ಎಲ್ಲಾರ ಹಾಲಿನಾಗಿನ ತುಪ್ಪ ನಿಮ್ ಕೈಲಿ ತೆಗಿಯಾಕ ಆಗೋದಿಲ್ಲ. ನಿಮ್ ಮನ್ಯಾಗಿನ ಹಾಲಿನಾಗಿನ ತುಪ್ಪ ನೀವು ತೆಗಿಬೇಕು. ಹಂಗ ಜಗದಾಗ ಎಲ್ಲಾ ಜೀವದೊಳಗ ಆತ್ಮ ಅದಾನೋ, ಎಲ್ಲಾ ಆತ್ಮನೊಳಗ ಪರಮಾತ್ಮ ಅದಾನೋ. ಕರೆ ಎಲ್ಲಾ ಆತ್ಮನ ಪರಮಾತ್ಮ ಮಾಡ್ತೀವತ್ತು ಬೆನ್ನ ಹತ್ರ ನಮ್ಮಂತ ಮೂರ್ಖ ಯಾರು ಇಲ್ಲ. ನಮ್ಮ ಆತ್ಮನೊಳಗ ಪರಮಾತ್ಮ ಅದಾನೋ, ಅವನು ಶೋಧನ ಮಾಡ್ರ, ಅವನು ಸಂಶೋಧನ ಮಾಡ್ರ, ಅವನು ತಿಳ್ಕೊಂಡ, ಅವನು ಒಳಗ ನಾವಿದ್ದ ಅವನು ಅರ್ಥಕೊಂಡ್ರ ನಾವು ಪರಮಾತ್ಮನ ಅರಿಲಿಕ್ಕೆ ಸಾಧ್ಯ.